2027 ಆ್ಯಂಡ್ 2028 ಈ ಮಧ್ಯೆ ಖಾಲಿ ಮಾಡೋಣ ಅಂತ ನಾನು ಪ್ಲ್ಯಾನ್ ಮಾಡಿದ್ದು. ಕ್ಲೋಸ್ ಮಾಡ್ತಾ ಇದ್ದೀವಿ, ಮುಗಿದೋಯ್ತು. ನನ್ನ ಬ್ಲಾಗಲ್ಲಿ ಇರುತ್ತೆ ಅನ್ನೋದಕ್ಕೋಸ್ಕರ ತೋರಿಸಿದ್ದು. ಅವೆಲ್ಲ ಥ್ಯಾಂಕ್ ಯು ಎಲ್ಲ ಹೇಳ್ಕೊಳ್ಳೋ ಫಾರ್ಮಾಲಿಟೀಸ್ ಎಲ್ಲ ನಮ್ಮಲ್ಲೆಲ್ಲ. ನಾವಿರೋ ಮನೇನ ಚೆನ್ನಾಗಿ ಇಟ್ಕೊಂಡಿದ್ವಿ ಆ್ಯಂಡ್ ತುಂಬ ಮೆಮೊರೀಸ್ ಮಾಡ್ಕೊಂಡಿದ್ವಿ. ಮನೆ ಚಿಕ್ಕದು ಬಟ್ ಆದರೂ ತೋರಿಸ್ತೀನಿ ಬಿಕಾಸ್ ಲಾಸ್ಟ್ ಅಲ್ವಾ. ಸೊ ನನಗಂತೂ ಸೀರಿಯಸ್ ಆಗಿ ಇಲ್ಲಿ ಬಿಟ್ಟು ಹೋಗಿ ಮನಸ್ಸೇ ಇರಲಿಲ್ಲ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಖಿಲ ವ್ಲಾಗ್ಸ್. ಪ್ರೀತಿಯ ಊರ ನಾಯಕಿಯೇ ಮುತ್ತಿನ ತೀರ ದೇವತೆ. ಸೊ ಇವತ್ತು ನಾನು ಈ ಮನೆಯಲ್ಲಿ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ಇವತ್ತು ಹೋಗಿ ಅಲ್ಲಿ ಕ್ಲೀನಿಂಗ್ ಮಾಡಿ ಬರ್ತೀವಿ ಅಂತ. ಸೊ ಹಾಗಾಗಿ ಇವತ್ತು ಇಲ್ಲಿಗೆ ಬಂದಿದ್ದೀವಿ. ಟೈಮ್ ಇನ್ನೂ 9 ಆಗಿಲ್ಲ ಅನಿಸುತ್ತೆ. ಸೊ ಬೆಳಗ್ಗೆನೇ ಬಂದುಬಿಟ್ಟಿದ್ದೀವಿ. 9 ಫೇಸ್ ವಾಶ್ ಮಾಡಿಲ್ಲ, ಏನೂ ಇಲ್ಲ. ಇವಾಗ ಹೋಗ್ಬಿಟ್ಟು ಹಾಗೆ ಒಂದೇ ಸತಿ ಸ್ನಾನ ಮಾಡೋಣ ಅಂತ ಇಲ್ಲೆಲ್ಲ ಕ್ಲೀನ್ ಮಾಡಬೇಕಲ್ವ, ಗಲೀಜಿದೆ. ಸೊ ಹಾಗಾಗಿ ಇವಾಗ ಇಲ್ಲಿ ಕ್ಲೀನ್ ಮಾಡಿಬಿಟ್ರೆ ಇಷ್ಟೇ ಲಾಸ್ಟ್ ಇವತ್ತು. ಸೊ ಸಿಕ್ಕಾಬಟ್ಟೆ ಮೆಮೊರಿ, ಸಿಕ್ಕಾಬಟ್ಟೆ ಏನಂತಾರೆ, ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಎ ರೀಸನ್ ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀವಿ. ಆ್ಯಂಡ್ ಹೋಗಿದ್ದಾಯಿತು ಆಲ್ರೆಡಿ. ಸೊ ನನಗಂತೂ ಸೀರಿಯಸ್ ಆಗಿ ಇಲ್ಲಿ ಬಿಟ್ಟು ಹೋಗಿ ಮನಸ್ಸೇ ಇರಲಿಲ್ಲ. ನಾನು ಇನ್ನೂ 1 ವರ್ಷ ಇಲ್ಲೇ ಇರೋಣ ಅಂತ ಪ್ಲ್ಯಾನ್ ಎಲ್ಲ ಆಗಿತ್ತು. 1 ವರ್ಷ ಇಲ್ಲಿ ಚೇಂಜ್ ಮಾಡಬಾರ್ದು ಈ ವರ್ಷ ಅಂತ ಅಂದ್ಕೊಂಡು, ಬಟ್ ಡ್ಯೂ ಟು ಸಮ್ ರೀಸನ್ಸ್ ಖಾಲಿ ಮಾಡೋ ಹಾಗಾಯಿತು. ಸೊ ಇವಾಗ ಇದನ್ನೆಲ್ಲ ಕ್ಲೀನಿಂಗ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಓಕೆ, ಬಾಯ್ ಗೈಸ್. ಈಗ ಆಲ್ಮೋಸ್ಟ್ ಕ್ಲೀನ್ ಆಯಿತು ಆ್ಯಂಡ್ ಲಾಸ್ಟಲ್ಲಿ ನಮ್ಮ ಓಮ್ ಟೂರ್ನ ಮಾಡ್ತೀನಿ ಈ ಮನೇಲಿ. ಇದು ಗುಜರಿಗೆ ಹೋಗೋ ಐಟಮ್, ಇದು ಅಷ್ಟೇ. ಆ್ಯಂಡ್ ಇಲ್ಲಿ 2 CPUs ಇದೆ. ಸೊ ಅದೂ ಅಷ್ಟೇ. ಸೊ ಇಷ್ಟು ಮಾತ್ರ. ಆ್ಯಂಡ್ ಇವಾಗ ಇದಾದಮೇಲೆ ಇಲ್ಲಿ ನೀಟಾಗಿ ಆಗಿದ ತಕ್ಷಣ ನಾನು ನಿಮಗೆ ಓಮ್ ಟೂರ್ ತೋರಿಸ್ತೀನಿ. ಓಕೆ, ಬಾಯ್. ಮನೆ ಚಿಕ್ಕದು ಬಟ್ ಆದರೂ ತೋರಿಸ್ತೀನಿ ಬಿಕಾಸ್ ಲಾಸ್ಟ್ ಅಲ್ವಾ. ಸೊ ನನ್ನ ಫೋನಲ್ಲೂ ಈ ಮನೆದು ಒಂದು ಓಮ್ ಟೂರ್ ಇರಲಿ ಅಂತ. ಆ್ಯಂಡ್ ಸೊ ಇವಾಗ ಮನೆಯೆಲ್ಲ ಕ್ಲೀನಿಂಗ್ ಆಯಿತು. ಓಮ್ ಟೂರ್ ಮಾಡಲಾ ಮಮ್ಮಿ? ಆಯಿತಾ ನಿಮ್ಮದಲ್ಲಿ? ನಾನು ಹೋಮ್ ಟೂರ್ ಮಾಡಬೇಕು. ಓಕೆ, ಲೆಟ್ ಸ್ಟಾರ್ಟ್. ಇಲ್ಲಿ ಸ್ಟೆಪ್ಸ್ ಬರುತ್ತೆ ಓಕೆನಾ. ಇದು ಬ್ಯಾಕ್ಗ್ರೌಂಡು. ಹಿಂಗೆ ಬಂದರೆ ಇದು ನಮ್ಮ ಮನೆ. ಇದು ವಾಲ್ ಗೈಸ್, ಇಷ್ಟೇ ಇರೋದು ಹಾಲು ಓಕೆನಾ. ಆಮೇಲೆ ಇದು ವಾಶ್ರೂಮ್ ಬಿಡಿ. ಇದು ಕಿಚನ್. ಸುಮ್ಮನೆ ಹಂಗೆ ಮೇಲೆ ತೋರಿಸ್ತಿದ್ದೀನಿ. ಓಕೆ, ಸೊ ಇದು ಬಾತ್ರೂಮು, ಇದು ದೇವರ ಮನೆ. ಹಿಂಗೆ ಹೋದರೆ ಕಿಚನ್ ಹೋಗುತ್ತೆ. ಇದು ಹಾಲು. ಇರು ಪಪ್ಪ ಬರ್ತಾರೆ. ಹೋಗೇ ಅದರೊಳಗಡೆ ಧೂಪ ಎಲ್ಲ ಐತೆ. ಸೊ ಹಿಂಗೆ ಹೋದರೆ ದೇವ್ರ ಮನೆಗೆ ಹಿಂಗೆ ಲೆಫ್ಟ್ ಸೈಡಿಗೆ 1 ರೂಮು, ರೈಟ್ ಸೈಡಿಗೆ 1 ರೂಮು. ಸೊ ಹಿಂಗೆ ಲೆಫ್ಟ್ ಸೈಡಿಗೆ ಹೋದರೆ ಇಷ್ಟು ರೂಮು. ಹಿಂಗೆ ಇನ್ನೂ ತೊಗೊಂಡಿಲ್ಲ, ಇವಾಗ ಅದನ್ನ ತೊಗೊಂಡೋಗ್ಬೇಕು. ಇದೆರಡು ಗುಜ್ರಿಗೆ ಹಾಕೋದು ಹಿಂಗೆ. ಆಮೇಲೆ ಈ ಕಡೆ ಹಿಂಗೆ ಸ್ಟ್ರೈಟ್ ಹೋದರೆ ಇದು ನನ್ನ ತಮ್ಮ ರೂಮ್. ಅವನಿಗೆ ಇದೇನೋ ಹಾಕ್ಕೊಂಡವನೆ, ಅವನಿಗೆ ಬೇಕು ಅಂತ ಇದ್ದ, ಏನೋ ಗೊತ್ತಿಲ್ಲ. ಸೊ ಇಷ್ಟೇ ಈ ರೂಮು ಮುಗ್ದೋಯ್ತು. ಇವಾಗ ಇದು ಗುಜ್ರಿಗೆ ಹೋಗುತ್ತೆ. ಇದು ಅಷ್ಟೇ. ಓಕೆ, ಸೊ ಇಷ್ಟೇ ನಮ್ಮ ಮನೆಯ ಹೋಮ್ ಟೂರ್. ಆ್ಯಂಡ್ AC ಇವಾಗ ಇದೆಲ್ಲ ಗುಜ್ರಿಗೆ ಹೋಗುತ್ತೆ. ಇದಿಲ್ಲ, ಇದು ತೊಗೊಂಡೋಗ್ತೀವಿ. ಇಷ್ಟು ಗುಜ್ರಿಗೆ ಹೋಗುತ್ತೆ. ಆ್ಯಂಡ್ ಇಷ್ಟೇ ನಮ್ಮ ಮನೆ ಹೋಮ್ ಟೂರ್. ಈ ಮನೆಯಲ್ಲೇ ಇಷ್ಟೊಂದು ಮೆಮೊರೀಸ್ ಇರೋದು ನಮಗೆ, ಬಿಕಾಸ್ 2.5 years ಇದ್ದೀವಿ. ಸೊ ಅದೆಲ್ಲ ಮನೆಗೆ ಹೋಗಿ ಮಾತಾಡ್ತೀನಿ ಆಮೇಲೆ. ಇವಾಗ ಸದ್ಯಕ್ಕೆ ಹೋಗಬೇಕು. ಇದನ್ನು ತೊಗೊಂಡು ಹೋಗಬೇಕು. ಅರ್ಷಿತಾ ಬರ್ತಿದ್ದಾಳೆ, ಅದಕ್ಕೆ ವೆಯ್ಟಿಂಗು. ಅಷ್ಟರಲ್ಲೇ ಹೋಮ್ ಟೂರ್ ಮಾಡೋಣ ಅಂತ ಹೇಳಿ ಮಾಡಿದ್ದು. ಸೊ ಚಿಕ್ಕದಾಗಿ ತೋರಿಸಿದ್ದೀನಿ. ನಾವು ಇರೋದು ಬಾಡಿಗೆ ಮನೆಯಲ್ಲೇ ಆದ್ರೂ ನಾವಿರೋ ಮನೇನ ಚೆನ್ನಾಗಿ ಇಟ್ಕೊಂಡಿದ್ವಿ ಆ್ಯಂಡ್ ತುಂಬ ಮೆಮೊರೀಸ್ ಮಾಡ್ಕೊಂಡಿದ್ವಿ. ಸೊ ಅದಕ್ಕೋಸ್ಕರ ತೋರಿಸಿದ್ದು. ಆ್ಯಂಡ್ ನನ್ನ ಬ್ಲಾಗಲ್ಲಿ ಇರುತ್ತೆ ಅನ್ನೋದಕ್ಕೋಸ್ಕರ ತೋರಿಸಿದ್ದು. ಸೊ ಮಮ್ಮಿ ಹಾಯ್ ಮಾಡು ಪಟ್ಟಂತ. ಬಾಯ್. ಓಕೆ, ಇವಾಗ ಅರ್ಷಿತಾ ಇನ್ನೇನು ಬಂದು ಅನಿಸುತ್ತೆ, ಹೊರಡಬೇಕು. ಬಾಯ್. ಅಷ್ಟೇ ಗೈಸ್, ಕ್ಲೋಸ್ ಮಾಡ್ತಾ ಇದ್ದೀವಿ, ಮುಗಿದೋಯ್ತು. ಸೊ ನಾನು ಬೆಳಗ್ಗೆನೇ ಅರ್ಧಕ್ಕೇ ವ್ಲಾಗ್ ಮಾಡೋದನ್ನು ನಿಲ್ಲಿಸಿದೆ. ಬಿಕಾಸ್ ಸಿಕ್ಕಾಪಟ್ಟೆ ಕೆಲಸ ಆಯಿತು. ಅದೆಲ್ಲ ಗುಜ್ರಿ ಎಲ್ಲ ಕ್ಲೀನ್ ಮಾಡಿದ್ರಲ್ಲ,
ಸೊ ಕ್ಲೀನ್ ಮಾಡಿದಾಗ ಎಷ್ಟೊಂದು ಗುಜರಿ ಹಾಕೋದಕ್ಕೆ ಐಟಮ್ಸ್ ಇತ್ತು. ಸೊ ಅದನ್ನೆಲ್ಲನೂ ಹಾಕಬೇಕಿತ್ತು. ನಾನು ಮತ್ತು ಹರ್ಷಿತಾ ಅಂತೂ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ಲು ನಮಗೆ ಇವತ್ತು. ಸೊ ಇವತ್ತು 2 ದಿನವೂ ಅಷ್ಟೇ. ನೆನ್ನೆನೂ ಇಲ್ಲೇ ಇದ್ಲು, ಇವತ್ತು ಇಲ್ಲೇ ಇದ್ಲು ಮಧ್ಯಾಹ್ನದ ತನಕ. ಸೊ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ಲು ಅವಳಂತೂ. ಥ್ಯಾಂಕ್ ಯು ಹರ್ಷಿತಾ. ಆ್ಯಂಡ್ ನಾವೆಲ್ಲ ಥ್ಯಾಂಕ್ ಯು ಎಲ್ಲ ಹೇಳ್ಕೊಳ್ಳೋ ಫಾರ್ಮಾಲಿಟೀಸ್ ಎಲ್ಲ ನಮ್ಮಲ್ಲಿಲ್ಲ. ಸೊ ಅದಕ್ಕೆ ಈ ವಿಡಿಯೋ ಥ್ಯಾಂಕ್ ಯು ಅಂತ ಹೇಳಬೇಕಾದ್ರೆ ನಗು ಬರ್ತಿತ್ತು. ಬಟ್ ಯಾ ಅಲ್ಲಿಂದ ಬಂದಮೇಲೆ ಫುಲ್ಲು ನೆನ್ನೆ ಇಲ್ಲೆಲ್ಲ ಹರಿದಾಡಿತ್ತಲ್ಲ. ಸೊ ಹಾಲಲ್ಲಿ ಅಷ್ಟೇ ಏನು ಅಂದರೆ ಏನೂ ರೆಡಿ ಮಾಡಿರಲಿಲ್ಲ ನಾವು. ನೆನ್ನೆ ಬರೀ ಅಡುಗೆ ಕಿಚನ್ದು ಮಾತ್ರನೇ ಪಾತ್ರೆಗಳ್ನೆಲ್ಲ ಎತ್ತಿಟ್ಕೊಂಡು ಸುಮ್ಮನೆ ಹಾಗೆ ಆಗಿಬಿಟ್ಟಿದ್ವಿ. ಇವತ್ತು ಈ ರೂಮಲ್ಲಿರೋದನ್ನ ಎಲ್ಲನೂ ತೆಗೆದಿದ್ದೀವಿ. ಅಲ್ಲೊಂದು ಗೀಝರ್ ಇದೆ ಮತ್ತು ಅಲ್ಲಿ ನಮ್ಮಮ್ಮದು ಒಂಚೂರು ಐಟಮ್ಸ್ ಇದೆ. ಮೀನ್ ಮಷಿನ್ದು ಏನು ಬಟ್ಟೆ ಮತ್ತು ದಾರ ಇದೆಲ್ಲ ಇರುತ್ತಲ್ಲ, ಅದು ಮಾತ್ರ ಈ ರೂಮಲ್ಲಿ ಇಟ್ಕೊಂಡಿದ್ದೀವಿ ನಮ್ಮ ರೂಮಲ್ಲಿ ಅಷ್ಟೇ. ಇನ್ನು ಮಿಕ್ಕಿದೆಲ್ಲನೂ ಜೋಡಿಸ್ಬಿಟ್ಟಿದ್ದೀವಿ. ಆ್ಯಂಡ್ ನನ್ನ ವಾರ್ಡ್ರೋಬಲ್ಲಿ ಸುಮ್ಮನೆ ಮೇಲೆ ಮಡಚಿಬಿಟ್ಟು ಬಟ್ಟೆನ ಎತ್ತಿಟ್ಕೊಂಡಿದ್ದೀನಿ. ಒಂದು ಚೂರು ಟೈಮ್ ಇರಲಿಲ್ಲ ನನಗೆ, ಅದರಲ್ಲೂ ಒಂದು ಸ್ವಲ್ಪ ವೀಡಿಯೋಸ್ನ ಮಾಡ್ಕೊಂಡಿದ್ದೀನಿ ಮಿನಿ ಬ್ಲಾಗ್ಸಿಗೆ ಬೇಕಾಗುತ್ತೆ ಅಂತ ಹೇಳಿ. ಸೊ ಈಗ ನಾನು ಮಿನಿ ಬ್ಲಾಗ್ಸ್ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ಯೂಟ್ಯೂಬ್ಗೆ ಹಾಕೋಣ ಅಂತ ಇದ್ದೆ, ಬಟ್ ಟ್ರೈ ಮಾಡ್ತೀನಿ ನಾನು ಯೂಟ್ಯೂಬ್ಗೆ ಪೋಸ್ಟ್ ಮಾಡೋದಕ್ಕೆ. ಸೊ ಯೂಟ್ಯೂಬಲ್ಲೂ ನಾನು ಆದಷ್ಟು ಬೇಗನೆ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ತೀನಿ. ಡೈಲಿ ವ್ಲಾಗ್ಸ್ನ ಮಾಡ್ತೀನಿ, 365 ಡೈಲಿ ವ್ಲಾಗ್ಸ್ನ ಮಾಡ್ತೀನಿ. ಸೊ ಇನ್ಸ್ಟಾಗ್ರಾಮಲ್ಲಿ ಏನು ರೀಲ್ಸ್ ಆಗಿ ಅಪ್ಲೋಡ್ ಮಾಡ್ತೀನಿ, ಇಲ್ಲಿ ವ್ಲಾಗ್ಸ್ ಆಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ಲ್ಯಾನ್ ಮಾಡಿದ್ದೀನಿ. ಬಟ್ ನನಗೀಗ ಎಕ್ಸಾಮ್ಸ್ ಇದೆ, ನೆಕ್ಸ್ಟ್ ಮಂತ್ 24th ಎಕ್ಸಾಮ್ಸ್ ಇದೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಡೈಲಿ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತೀನಿ. ಐ ಪ್ರಾಮಿಸ್ ದ್ಯಾಟ್. ಆ್ಯಂಡ್ ಅದೆಲ್ಲ ಅಪ್ಲೋಡ್ ಆದಮೇಲೆ ನನಗೆ ಇದು ಬರುತ್ತೆ ಅನಿಸುತ್ತೆ. ಆ್ಯಂಡ್ ನನ್ನ ಎಕ್ಸಾಮ್ಸ್ ಮುಗಿಯೋ ಟೈಮ್ಗೆ ಈ ವಿಡಿಯೋ ಹಾಕಿರ್ತೀನಿ ಕರೆಕ್ಟಾಗಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಿಕಾಸ್ ನಿಜವಾಗ್ಲೂ ನಮ್ಮ ಮೊನ್ನೆ ನನ್ನ ತಮ್ಮಗೆ, ನಮ್ಮ ಅಪ್ಪಗೆ ಎಲ್ಲರಿಗೂ ಹೇಳ್ಕೊಬಂದಿದ್ದೀನಿ. ನಮ್ಮ ಅಮ್ಮಗೆ ಈ ಮನೆ ನಂಗೆ ಖಾಲಿ ಮಾಡೋಕ್ಕೆ ಮನಸ್ಸೇ ಇಲ್ಲ ಅಂತೆಲ್ಲ ನಾನು. ಸೊ ಅಷ್ಟು ಅಟ್ಯಾಚ್ ಆಗಿದೆ ನಾನು ನಮ್ಮ ಮನೆಗೆ. ಆ್ಯಂಡ್ ಏನು ಮಾಡೋಕ್ಕಾಗಲ್ಲ. ಏನಂತಾರೆ, ರೀಸನ್ ಇತ್ತು ಮನೆ ಖಾಲಿ ಮಾಡೋ ರೀಸನ್ನು. ಸೊ ಅದಕ್ಕೋಸ್ಕರನೇ ಖಾಲಿ ಮಾಡಿದ್ವಿ. ಇಲ್ಲಾಂದಿದ್ರೆ ಈ ವರ್ಷವೂ ಅಲ್ಲೇ ಇರ್ತಿದ್ವಿ. ಮೇ ಬಿ ನೆಕ್ಸ್ಟ್ ಇಯರ್ 2027 ಅಥವಾ 2028ಗೆ ಖಾಲಿ ಮಾಡಬೇಕು. ಹತ್ತತ್ರ ಈ ಮಧ್ಯೆ 2027 ಆ್ಯಂಡ್ 2028 ಈ ಮಧ್ಯೆ ಖಾಲಿ ಮಾಡೋಣ ಅಂತ ನಾನು ಪ್ಲ್ಯಾನ್ ಮಾಡಿದ್ದಿದ್ದು. ಸೊ ತ್ರಿಬಲ್ ಬೆಡ್ರೂಮ್ ಹೋಗಿ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದು. ಬಟ್ ಡ್ಯೂ ಟು ಸಮ್ ರೀಸನ್ಸ್, ಆ ರೀಸನ್ಸ್ ಎಲ್ಲ ಹೇಳೋದಕ್ಕಾಗಲ್ಲ. ಸೊ ಸಮ್ ರೀಸನ್ಸಿಂದ ನಾವು ಖಾಲಿ ಮಾಡಬೇಕಾಗಿ ಬಂತು. ಬಟ್ ಸೊ ಇಷ್ಟ ಆಗಿರುತ್ತೆ ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲ ಏನು ಮಾಡ್ತಾ ಇದ್ದೀನಿ. ಬಾಯ್.